Hey guys, welcome back to my YouTube channel Bhavana's Vlogs. ಸೊ ಬನ್ನಿ ಇವತ್ತು ನಮಗೆ ಅಫಿಷಿಯಲ್ ಆಗಿ ನ್ಯೂ ಇಯರ್ ಅಂತಲೇ ಹೇಳ್ಬೋದು. ಹೊಸ ವರ್ಷ ಶುರುವಾಗ್ತಿದೆ ಆ್ಯಂಡ್ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ನಮ್ಮ ಮನೇಲೆಲ್ಲ ಯಾವ ರೀತಿ ಯುಗಾದಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ನಿಮ್ಮ ಮನೇಲಿ ಯಾವ ರೀತಿ ಯುಗಾದಿ ಸೆಲೆಬ್ರೇಟ್ ಮಾಡಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಮೊದಲಿಗೆ ನನ್ನ ಕಡೆಯಿಂದ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಅಫ್ಕೋರ್ಸ್ ನಾನು ಈ ವಿಡಿಯೋ ಹಾಕೋಷ್ಟರಲ್ಲಿ ವಿಡಿಯೋ ಹಬ್ಬ ಮುಗ್ದೋಗಿರುತ್ತೆ, ಆದಷ್ಟು ಬೇಗ ಈ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಎಲ್ಲ ರೆಡಿ ಎಲ್ಲ ಆಗಿದ್ದೀನಿ. ಇದು ದುಪ್ಪಟ ಒಂದು ಹಾಕಬೇಕಷ್ಟೇ. ದಿಸ್ ವಾಸ್ ಮೈ ಔಟ್ಫಿಟ್, ಆರೆಂಜ್ ಕಲರ್ ಔಟ್ಫಿಟ್. ಈ ಸಲ ಹಬ್ಬಕ್ಕಂತ ಅಫಿಷಿಯಲ್ ಆಗಿ ನಾವೇನು ಶಾಪಿಂಗ್ ಹೋಗಲಿಲ್ಲ, ಸೊ ಹಂಗಾಗಿ ನನ್ನ ಯಾವುದೂ ವೀಡಿಯೋಸ್ ಬರಲಿಲ್ಲ ಶಾಪಿಂಗ್ ವೀಡಿಯೋಸು. ಬಟ್ ವಿ ಹ್ಯಾವ್ ಫ್ಯಾಮಿಲಿ ಫಂಕ್ಷನ್, ಹಂಗಾಗಿ ನಾನು ಆ ಟೈಮಲ್ಲಿ ಎಲ್ಲ ಶಾಪಿಂಗ್ ಮಾಡೋದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಈ ಡ್ರೆಸ್ ಬಂದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದ ಅಥವಾ ಶಾಪಲ್ಲಿ ತೊಗೊಂಡಿದ್ದ ಲಿಟ್ರಲಿ ಗೊತ್ತಿಲ್ಲ. ಐ ಥಿಂಕ್ ದಿಸ್ ಇಸ್ ಫ್ರಮ್ ಲೈಫ್ ಸ್ಟೈಲ್ ಅನಿಸುತ್ತೆ. ಡ್ರೆಸ್ ತೊಗೊಂಡಿದ್ದು ನಾನು ಇರಬೇಕು, ಲೈಫ್ ಸ್ಟೈಲಲ್ಲೇ ಇರಬೇಕು ತೊಗೊಂಡಿದ್ದು ಡ್ರೆಸ್ಸು. ಲಾಸ್ಟ್ ಇಯರ್ ನವರಾತ್ರಿಯಲ್ಲಿ ತೊಗೊಂಡೆ. ನವರಾತ್ರಿಗೆ ಆರೆಂಜ್ ಕಲರ್ ಬೇಕಿತ್ತು ಅಂದ್ಬಿಟ್ಟು ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ. ಸೊ ನವರಾತ್ರಿಯಲ್ಲಿ ಸೆಪ್ಟೆಂಬರಲ್ಲಿ ಆರೆಂಜ್ ಕಲರ್ ಡೇ ಒಂದು ಸಂಡೇ ಬಿದ್ದಿತ್ತು. ಭಾನುವಾರ ಯಾಕೆ ಮನೆ ಹತ್ರ ಹೊಸ ಬಟ್ಟೆ ಇಟ್ಕೊಳ್ಳೋದು ಚೆನ್ನಾಗಿದ್ವು ಡ್ರೆಸ್ಸು ಕೂಡ. ಹಂಗಾಗಿ ನಾನು ನಮ್ಮ ಅಮ್ಮಂದು ಆರೆಂಜ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೆ. ಸೊ ಇವಾಗ ಇದು ಫೈನಲಿ ನಾನು ಯುಗಾದಿ ಹಬ್ಬಕ್ಕೆ ಬಟ್ಟೆ ಹಾಕಿದೆ. ಹಬ್ಬಕ್ಕೆ ಸೀರೆ ತೊಗೊಬಂದಿದ್ದೀನಿ. ಅದರದ್ದೆಲ್ಲ ಕತೆ ಪುರಾಣಗಳೆಲ್ಲ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲೆಲ್ಲ ಹೇಳ್ತೀನಿ. ಏನು ಕತೆ ಏನಂತೆಲ್ಲ ಕೂಡ, ಸೀರೆ ಎಲ್ಲ ಏನಕ್ಕೆ ತೊಗೊಬಂದೆ ಏನು ಅಂತೆಲ್ಲ ಕೂಡ. ಇವಾಗ ಏನಂತಾರೆ, ನಾನು ಟಕ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನೀವು ಬೆಳಗ್ಗೆಯಿಂದೆಲ್ಲ ಏನಾಯಿತು ಅಂತ ಹೋಗಿ ನೋಡಿಕೊಂಡು ಬನ್ನಿ. ಅಡುಗೆದೆಲ್ಲ ಕೂಡ ಏನೆಲ್ಲ ಆಯಿತು ಅಂತ ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗೋಣ, ಮನೇಲಿ ಪೂಜೆ ಮಾಡೋಕೆ. ಓಕೆನಾ? ಅಷ್ಟರಲ್ಲಿ ನೀವು ಕ್ವಿಕ್ಕಾಗಿ ಹೋಗಿ ನೋಡಿಕೊಂಡು ಹಂಗೆ ಬಂದುಬಿಡಿ. ಓಕೆ? ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವೆಲ್ವಿಷರ್ಸ್ಗೆ ವೀಡಿಯೋನ ಶೇರ್ ಮಾಡೋದು ಕೂಡ ಮರಿಬೇಡಿ. ಓಕೆ? ಸೊ ಬನ್ನಿ ಕ್ವಿಕ್ಕಾಗಿ ಹೋಗ್ಬಿಟ್ಟು ಇವಾಗ ಅಡುಗೆದೆಲ್ಲ ಏನಾಯ್ತು ಅಂತ ನೋಡ್ಕೊಬರ್ರಿ. ಅಷ್ಟರಲ್ಲಿ ನಾನು ಚಕ ಅಂತ ಪೂಜೆ ಸ್ವಲ್ಪ ಎಲ್ಲ ನೋಡಿಬಿಟ್ಟು ಹೈಲೈಟೆಡ್ ವೀಡಿಯೋ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಗಾಯ್ಸ್, ಬೆಳಗ್ಗೆ ನಾವು ಅರೌಂಡ್ 4:30 or 5 o'clockಗೆ ಎದ್ವಿ. ಎದ್ದಿದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಏನು ಅಂತ ಅಂದರೆ ಫ್ರೆಶ್ ಆಗಿಬಿಟ್ಟು ಬಿಸಿನೀರೆಲ್ಲ ಕುಡಿದ್ಬಿಟ್ಟು ನೆಕ್ಸ್ಟ್ ಬಂದು ಇದು ಹಿಟ್ಟನ್ನ ಕಲಸಿಟ್ಬಿಡೋಣ. ನೀಟಾಗಿ ನೆಂದರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹಿಟ್ಟೆಲ್ಲ ಕಲಿಸ್ತಾಯಿದ್ದೀನಿ. ಜಾಸ್ತಿ ಚಿರೋಟಿರವೆ ಒಂದು 25% ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಕಲಿಸ್ಬೇಕು. ನೀವು ಎಷ್ಟು ಚಿರೋಟಿ ರವೆ ಹಾಕ್ತಿರಲ್ಲ ಅದ್ರಲ್ಲಿ 25% ಮೈದಾ ಹಿಟ್ಟು ಹಾಕಿ ಕಲಸಿ. ನಮ್ಮಮ್ಮ ಕವರಲ್ಲಿತ್ತು ಮೈದಾ ಹಿಟ್ಟು, ಅದಕ್ಕೆ ಮೈದಾ ಹಿಟ್ಟು ಕಾರ್ನ್ಫ್ಲೋರು ಲಿಟ್ಲೆ ಐ ಡೋಂಟ್ ನೋ ಹಾಕ್ಬಿಟ್ವಿ. ಹಿಟ್ಟು ತುಂಬ ಸ್ಮೂತಾಗೇ ಇತ್ತು, ಬಟ್ ಒಬ್ಬಟ್ಟು ತಟ್ಟದ್ಮೇಲೆ ಗಟ್ಟಿ ಆಯಿತು. ಐ ಡೋಂಟ್ ನೋ ಅದು ಏನು ಇಟ್ಟೋ ದೇವ್ರಿಗೆ ಬಲ್ಲ, ನಂಗಾಗಿತ್ತು. ಬಟ್ ಒಬ್ಬಟ್ಟು ಕಲರ್ ಚೇಂಜ್ ಆಗಿರಲಿಲ್ಲ. ಕಾರ್ನ್ಫ್ಲೋರ್ ಆಗಿದ್ರೆ ಕಲರ್ ಚೇಂಜ್ ಆಗ್ತಾಯಿತ್ತು, ಅದು ಏನು ಪೌಡರು ಐ ಡೋಂಟ್ ನೋ. ಒಟ್ಟು ತಿಂದಿದ್ದಾಯ್ತು ಒಬ್ಬಟ್ಟನ್ನ. ಆ್ಯಂಡ್ ನಾನು ಈ ಸಲ ಚೆನ್ನಾಗಿ ಆಗಲಿಲ್ಲ. ಬೇಳೆ ನೀರು ಬಿಟ್ಕೊಂಡ್ಬಿಡ್ತು, ಬೆಲ್ಲದ ಪ್ರಾಬ್ಲಮ್ ಆಗಿ. ಹಾಗೇನೋ ಈ ಸರಿ ಒಬ್ಬಟ್ಟು ಟೇಸ್ಟ್ ಆಗಿಲ್ಲ. ನಾನು ಒಂದೇ ಒಬ್ಬಟ್ಟೆ ತಿಂದಿದ್ದು. ಇದು ಒಬ್ಬಟ್ಟಿನ ಕತೆ. ಆಗ ಹಿಟ್ಟೆಲ್ಲ ಕಲಸಿದಾಯಿತು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ನೀರಲ್ಲಿ ಕಲಿಸ್ಬೇಕು ಫಸ್ಟು. ನೀರಲ್ಲಿ ಕಲಸಿ ಚೆನ್ನಾಗಿ ಮಿದ್ಬಿಟ್ಟು ಅದಾದಮೇಲೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲ ಮಿದ್ದಿದ್ರೆ ಅದು ಎಣ್ಣೆ ಎಷ್ಟು ಇರುತ್ತಲ್ಲ ಅವಾಗ ತಟ್ಟಬೇಕಾದ್ರೆ ಅಷ್ಟೊಂದು ಎಣ್ಣೆ ರಿಕ್ವೈರ್ಮೆಂಟ್ ಇರೋಲ್ಲ ಅನ್ನೋದು ನಮ್ಮ ಪಾಲಿಸಿ. ನಾನು ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಹಂಗಾಗಿ ನೀಟಾಗಿ ಕೆಳಗಡೆ ಲೈಕ್ ಕಾರ್ಪೆಟ್ ಥರ ಚೀಲದಲ್ಲಿ ಹೊಲ್ದಿದ್ದಾರೆ ನಮ್ಮಮ್ಮ, ಅದನ್ನೆಲ್ಲ ಕೂಡ ಹಾಸ್ಕೊಂಡು ನೀಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಆಗಷ್ಟರಲ್ಲಿ ಇವಾಗ ನಮ್ಮಮ್ಮ ಬೇಳೆ ಬೇಯೋಕ್ಕೆ ಇಟ್ಟಿದ್ದಾರೆ. ಇಷ್ಟೊತ್ತು ನೀವು ಹಿಟ್ಟನ್ನ ಮಾಡಿದ್ದು ನೋಡಿದ್ರಿ. ತಿರುಗಿ ಬಿಸಿ ಇಕ್ಕಿದ್ದೀನಿ. ಹಿಟ್ಟು ಮಾಡಿದ್ದು ಹಿಟ್ಟು ಏನೋ ಒಬ್ಬಟ್ಟಿಗಿಟ್ಟು. ಇವಾಗ ಸ್ವಲ್ಪ ಜಾಸ್ತಿ ತೊಗರಿಬೇಳೆ, ಸ್ವಲ್ಪ ಏನೋ ಅವರೆಬೇಳೆನ ಹೇಳು ಬೇಗ. ಕಡಲೆಬೇಳೆ, ಸ್ವಲ್ಪ ಕಡಲೆಬೇಳೆ, ಜಾಸ್ತಿ ತೊಗರಿಬೇಳೆ, ಕಡಲೆಬೇಳೆ ಅಂತೆ, ತೊಗರಿಬೇಳೆ ಮತ್ತು ಕಡಲೆಬೇಳೆ. ಇದು ಕಡಲೆಬೇಳೆ, ಇಷ್ಟು ಕಡಲೆಬೇಳೆ. ಇನ್ನೊಂದು ಕಡೆ ಎ ಟು ಬಿ ಅಂತ ಎ ಬಿ ಸಿ ನೀರು ಬಿಸಿ ಮಾಡಿದ್ದೀನಿ ಅದು ನಮ್ಮ ಅಪ್ಪಂಗೆ. ನನಗೆ ವೆಯ್ಟ್ ಐ ವಿಲ್ ಶೋ ಮೈ ಕ್ಯಾಪ್ ಓಪನ್ ಮಾಡಿದ್ದೀನಿ. ಖಾಲಿಯಾಗಿದೆ, ಮಾಡ್ಕೋಬೇಕು. ಕರೆಂಟ್ ಇರಲಿಲ್ಲ, ಹೀಗಾಗಿ ಐಸ್ ಕ್ಯೂಬ್ಸ್ ಎಲ್ಲ ಹೋಗ್ಬಿಟ್ಟು ಮೆಲ್ಟ್ ಆಗಿಬಿಟ್ಟಿದೆ. ಸೊ ಇವತ್ತು ಇನ್ನೊಂದ್ಸಲಿ ಮಾಡ್ತೀನಿ ರೆಸಿಪಿ, ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇಲ್ಲಮ್ಮ ಒಟ್ಟು ಇನ್ನೆರಡು ಇದರಲ್ಲೇ ಸಾಂಬಾರು ಆಗೋದು. ಒಬ್ಬಡಿನ ಸಾರು ಇದೆ ನೀರಲ್ಲೇ ಆಗೋದು. ನೀರು ಚೆಲ್ಬಿಟ್ಟಿಯಾ? ನೀರು ಯಾಕೆ ಚೆಲ್ಲಿ? ಸ್ಪೂನ್ ಕೊಡು. ನಮ್ಮಮ್ಮ ಇಬ್ಬರಿಗೆ ಗ್ಲಾಸ್ ಹಾಕೊಂಡಿದ್ಲು, ಅದಕ್ಕೆ ರೇಗಿಸ್ತಾ ಇದ್ದೀನಿ.
ನಾಳೆಗಾಗುತ್ತಷ್ಟೆ ಏನಾ. ಆಮೇಲೆ ಇವತ್ತು ಹೊಸದು ಮಾಡಿಬಿಟ್ಟು ಟ್ರೇಗೆ ಹಾಕ್ತೀನಿ. ಇದು ಕಷ್ಟಕರ ಕೆಲಸ ಇದು. ಇವಾಗ ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಒಂದು ಕಡೆ ನಮ್ಮಮ್ಮ ಬೇಳೆನ ಬೇಯೋಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಹಾಫ್ ಮಾಡೋಷ್ಟರಲ್ಲಿ ನಾನು ಬೆಲ್ಲನ ಚಚ್ಚಬೇಕಿತ್ತು. ಲಿಟ್ರಲಿ ಬೆಲ್ಲ ಚಚ್ಚ ಒಂದು ಬಿಗ್ ಪ್ರೋಸೆಸ್. ಯಾಕಂತಂದರೆ ಬೆಲ್ಲದಲ್ಲಿ ಗಂಟಿರಬಾರ್ದು. ಗಂಟಿದ್ದರೆ ಬೇಗ ಬೇಗ ಈ ಥರ ದಪ್ಪ ದಪ್ಪ ಇದ್ದರೆ ಬೇಗ ಬೇಗ ಮಿಕ್ಸಿಯಲ್ಲಿ ಆಗಲ್ಲ. ಸೊ ಹಂಗಾಗಿ ಚಿಕ್ಕದಾಗಿ ಚಚ್ಚಬೇಕಿತ್ತು. ಅದೇ ರೀತಿ ನಾನು ಕೂಡ ಎಷ್ಟು ಚಿಕ್ಕದಾಗಿ ಚಚ್ಚೋಕ್ಕಾಗುತ್ತೋ ಅಷ್ಟು ಚಿಕ್ಕ ಚಚ್ಚಿದೆ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಒಂದು ಕಡೆ ಚಚ್ಚಿದ್ರೆ ಬೆಲ್ಲ ಇನ್ನೊಂದು ಕಡೆಗೆ ಎಗುರ್ಕೊಂಡು ಹೊರಟೋಗ್ಬಿಡುತ್ತೆ. ಅದೊಂದು ಪ್ರಾಬ್ಲಮ್. ಅಷ್ಟರಲ್ಲಿ ನೀಟಾಗಿ ಬೌಲ್ ತುಂಬ ಚಚ್ಚಿದೆ. ಅದಾದಮೇಲೆ 6 ಕಾಯಿ ತೆಂಗಿನಕಾಯಿ ನೀಟಾಗಿ ಹೊಡ್ಕೊಂಬಂದು ಇವಾಗ ಅದನ್ನು ತುರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ತುರೆಮಣಿ, ನಮ್ಮ ಹಳೇ ಕಾಲದ ತುರೆಮಣಿ. ಇದು ಸಿನ್ಸ್ ನಮ್ಮ ಜಾಯಿಂಟ್ ಫ್ಯಾಮಿಲಿ ಇದ್ದಾಗಿಂದ ಇದೆ. ಸೊ ಅರೌಂಡ್ 20 ಇಯರ್ಸ್ ಏನೋಪ್ಪ ಈ ತುರೆಮಣಿ ಗೊತ್ತಿಲ್ಲ, ಇದೆ. ಇಟ್ಸ್ ಅ ಕ್ಯೂಟ್ ಮೆಮೊರಿ ಇನ್ ದ ಕಿಚನ್ ಅಂತಾರಲ್ಲ, ಆ ರೀತಿ ಇದೆ. ನಮ್ಮ ಚೋಟಿ ಬಂದರೆ ಇದು ಅವನಿಗೆ ಆಟಾಡೋ ವಸ್ತು. ತುರೆಮಣಿ ಅವ್ನಿಗೆ ಆಟಾಡೋ ವಸ್ತು. ಟಕ 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 ಅಂತ ಬೇಗ ನಾನು 6 ಕಾಯಿಗಳನ್ನ, ಈ 3 ಕಾಯಿ ಅರ್ಧ ಮಟ್ಟ 6 ಆಗುತ್ತೆ, 6 ಚಿಪ್ ಆಗುತ್ತಲ್ಲ, 6 ಚಿಪ್ನ ಟಕ 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 ಅಂತ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ತುರಿದಿದ್ದೀನಿ. ನೀವು ವೀಡಿಯೋದಲ್ಲಿ ನೋಡೋಷ್ಟು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ನಾನು ತುರಿದಿಲ್ಲ, ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿದ್ದೀನಿ ಅಫ್ಕೋರ್ಸ್. ಸೊ ಹಂಗಾಗಿ ಟಕ 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 ಅಂತ ಕಾಲು ಎಲ್ಲ ಬದಲಾಯಿಸ್ಕೊಂಡು ಮಾಡಿಕೊಂಡು ಒಟ್ಟಿನಲ್ಲಿ ತುರಿದಿದ್ದೀನಿ. ಓಕೆನಾ. ಏನಕ್ಕಿದ್ದು ಅಂತ ಅಂದರೆ, ನಾವು ಒಬ್ಬಟ್ಟಿಗೆ ಬೇಳೆನ ಬೇಯೋಕ್ಕಿಟ್ಟಿದ್ದೇವಲ್ಲ, ಅದಕ್ಕೆ ಕೊಬ್ಬರಿ ಮತ್ತು ಬೆಲ್ಲನ ಮಿಕ್ಸ್ ಮಾಡಬೇಕು. ನಮ್ಮ ಕೊಬ್ಬರಿಗೆ ಎಷ್ಟು ಹಾಕಿದ್ರೂ ಗೊತ್ತಿಲ್ಲ ಇದರಲ್ಲಿ. ನಮ್ಮಮ್ಮ ಎಲ್ಲದಕ್ಕೂ ಸೇರಿ, ಹೆಸರು ಬೇಳೆಗೆ ಎಲ್ಲದಕ್ಕೂ ಸೇರಿ ಕೊಬ್ಬರಿ ಅಂತ ತುರಿಸ್ಕೊಂಬಿಟ್ರು ಒಂದೇ ಸಲ. ಅದಾದಮೇಲೆ ನೆಕ್ಸ್ಟ್ ಅಡುಗೆ ಏನು, ಇಲ್ಲೇ ನಿಮ್ಗೆ ಅಡುಗೆಗಳು ಗೊತ್ತಾಗುತ್ತೆ ಹಬ್ಬಕ್ಕೆ ನಾವು ಏನೇನು ಅಡುಗೆ ಮಾಡಿಬಿಟ್ಟಿದ್ರಿ ಅಂತ. ನೆಕ್ಸ್ಟ್ ಪಾರ್ಟ್ ಬೆಳ್ಳುಳ್ಳಿ ಸುಳಿಯೋದು. ಈ ಬೆಳ್ಳುಳ್ಳಿ ಬಂದು ಹೊಸ ಬೆಳ್ಳುಳ್ಳಿ ಚಿಪ್ಪೆನೇ ಬಿಡ್ತಾಯಿಲ್ಲ ಗೈಸ್. ಅಪ್ಪ ದೇವ್ರೇ ಅಂದ್ಕೊಂಡು ನಾನು ಮುಂದೆಗಡೆ ಚಾಕು ತೊಗೊಂಡು ಕೊಯ್ದು ಮಾಡಿ ಎಷ್ಟೋ ಚಿಪ್ಪೆ ಎಲ್ಲ ಕೂಡ ಬಿಡಿಸ್ದೆ. ಯಾಕಂತಂದರೆ ಚಿತ್ರಾನ್ನಕ್ಕೆ ಅದಕ್ಕೆಲ್ಲ ಕೂಡ ಬೆಳ್ಳುಳ್ಳಿ ಜಾಸ್ತಿನೇ ಬೇಕಾಗಿತ್ತು, ವಡೆಗೆ ಅಂತೆಲ್ಲ ಕೂಡ. ಹಾಗಾಗಿ ಇವಾಗ ಬೆಳ್ಳುಳ್ಳಿ ಎಲ್ಲ ಸುಳಿತಾ ಇದ್ದೀನಿ. ಫಸ್ಟ್ ಬೆಳ್ಳುಳ್ಳಿ ಸುಳಿದು ಬಿಡೋಣ, ಆಮೇಲೆ ಕಟ್ಟಿಂಗ್ ಕೆಲಸ ಎಲ್ಲ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮ ಮನೇಲಿ ಏನೇ ಹಬ್ಬಗಳಾದರೂ ಕಟ್ಟಿಂಗ್ ನಂದು, ಕುಕ್ಕಿಂಗ್ ಅಮ್ಮಂದು, ಪೂಜೆ ನಂದು. ಸೊ ಹಂಗಾಗಿ ಇವಾಗ ನಾನು ಈರುಳ್ಳಿ ಸಿಪ್ಪೆ ಎಲ್ಲ ಕೂಡ ಸುಳಿದೆ. ಅಷ್ಟರಲ್ಲಿ ನಮ್ಮ ಮಮ್ಮಿ ಕಿಚನಲ್ಲಿ ಆಲೂಗಡ್ಡೆ ಬೇಯಿಸಿದ್ರು, ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ. ಇವಾಗ ಆಲೂಗಡ್ಡೆ ಸಿಪ್ಪೆ ಎಲ್ಲ ಕೂಡ ತೆಗಿತಾ ಇದ್ದೀನಿ. ಬಿಸಿ ಆರಿತ್ತು ಪ್ಲೇಟ್ ಮೇಲೆ ನೀಟಾಗಿ ನೀರಿಂದೆಲ್ಲ ಕೂಡ ತೆಗೆದಿಟ್ಟಿದ್ರು. ಕ್ವಿಕ್ಕಾಗಿ ಆಲೂಗಡ್ಡೆ ಸಿಪ್ಪೆನ ಬೇಯಿಸ್ಕೊಂಡೆ. ಸಾಕು ಇಷ್ಟು ಆಲೂಗಡ್ಡೆ ನಮ್ಮ ಮನೇಲಿ ಇರೋ 3 ಜನಕ್ಕೆ ಅಂದ್ಬಿಟ್ಟು. ದಿಸ್ ಫಾರ್ ದ ಫಸ್ಟ್ ಟೈಮ್ ನಮ್ಮಮ್ಮ ಹೇಳ್ತಾಯಿದ್ರು ಹಬ್ಬಕ್ಕೆ ನಾನು ಇಷ್ಟು ಕಡಿಮೆ ಅಡುಗೆ ಮಾಡೋದು ಸಿನ್ಸ್ ಆಫ್ಟರ್ ಮೈ ಮ್ಯಾರೇಜ್ ಅಂತ ಹೇಳ್ತಾಯಿದ್ರು. ಸೊ ಇವಾಗ ಏನಂತಾರೆ, ಆಲೂಗಡ್ಡೆ ಪಲ್ಯಕ್ಕೆ ಏನೆಲ್ಲ ಬೇಕೋ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಇಷ್ಟು ಆಲೂಗಡ್ಡೆ ಪಲ್ಯಕ್ಕೆ ಮತ್ತು ಚಿತ್ರಾನ್ನಕ್ಕೆ ಎರಡೂ ಸೇರಿ ಮಿಕ್ಸಾಗಿ ಕುಯ್ದುಬಿಟ್ಟು ನಾನು ಅದನ್ನು ಡಿವೈಡ್ ಮಾಡ್ಕೊತೀನಿ ಅಂತ ಅಂದರು. ಸೊ ಹಂಗಾಗಿ ಎಲ್ಲ ಸೇರಿ ನಾನು ಒಟ್ಟಿಗೆ ಕ್ಯಾಪ್ಸಿಕಮ್ನ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ನಾನು ಫಸ್ಟು ಕೊಯ್ದಿದ್ದು ಬಂದು ಇದಕ್ಕೆ ಆಲೂಗಡ್ಡೆ ಪಲ್ಯಕ್ಕೆ. ಬೇಸಿಗೆಗೇನೋ ಗೊತ್ತಿಲ್ಲ ಈರುಳ್ಳಿ ಚೆನ್ನಾಗಿಯೇ ಬರ್ತಾಯಿಲ್ಲ. ಮುಂಚೆ ಚಳಿಗಾಲದಲ್ಲೆಲ್ಲ ಈರುಳ್ಳಿ ಚೆನ್ನಾಗಿರ್ತೈತಿ, ಒಂಥರ ಒಳಗಡೆನೇ ಒಂಥರ ಆಗಿಬಿಟ್ಟಿರುತ್ತೆ. ಇದು ಈರುಳ್ಳಿ ಕಟ್ ಮಾಡಿ ಅದನ್ನೆಲ್ಲ ಕೂಡ ಪ್ಲೇಟಿಗೆ ಹಾಕಿ ಇಟ್ಟೆ. ನೆಕ್ಸ್ಟ್ ಇವಾಗ ಚಿತ್ರಾನ್ನಕ್ಕೆ ಇನ್ನು ಪಲ್ಯಗಳಿಗೆಲ್ಲ ಕಟ್ ಮಾಡಬೇಕಲ್ಲ, ಸೊ ಎಲ್ಲ ಕೂಡ ಸಿಪ್ಪೆ ಬಿಡಿಸ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಒಂದು ಸಾಲಲ್ಲ ಅಂತಂದು ಆಲೂಗಡ್ಡೆ ಪಲ್ಯಕ್ಕೆ. ಸೊ ಹಂಗಾಗಿ ಇನ್ನೊಂದು ಕಟ್ ಮಾಡ್ತಾಯಿದ್ದೀನಿ. ಓಕೆನಾ. ಕಟ್ ಮಾಡಿದೆ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ. ಇವಾಗ ನಾನು ಕಟ್ ಮಾಡ್ತಾ ಇರೋದು ಬಂದು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಚಿತ್ರಾನ್ನಕ್ಕೆ ಅರ್ಧ ಸಾಕು ಅಂತಂದು ಚಿತ್ರಾನ್ನ ಗೊಜ್ಜೇನು ಜಾಸ್ತಿ ಮಾಡೋದು ಬೇಡ ಅಂತ ಹಸಿಮೆಣ್ಸಿನ್ಕಾಯಿ ಎಲ್ಲ ಉದ್ದು ಕಟ್ ಮಾಡಿದೆ. ನೆಕ್ಸ್ಟ್ ಅದು ಒಂದು ಅರ್ಧ ಸಾಲಲ್ಲ ಅಂದಿದ್ದಕ್ಕೆ ಇನ್ನೊಂದು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಚಿತ್ರಾನ್ನಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ನೆಕ್ಸ್ಟ್ ಇನ್ನು ಪಲ್ಯ ಎಲ್ಲ ಇದೆ ಅಲ್ಲ, ಏನು ಪಲ್ಯ ಮಾಡಿದ್ವಿ ನಿಮ್ಗೆ ಗೊತ್ತಾಗಬೇಕಾ, ನೋಡ್ತಾ ಇರಿ. ಈರುಳ್ಳಿ ಕಟ್ ಮಾಡಿದ್ದೆಲ್ಲ ಕೂಡ ನೋಡ್ತಾ ಇರಿ. ಅಷ್ಟರಲ್ಲೇ ನಿಮಗೆ ಏನು ಪಲ್ಯ ಮಾಡಿದಿರಿ ಅಂತ ಗೊತ್ತಾಗುತ್ತೆ. ಇವಾಗ ಹಸಿಮೆಣ್ಸಿನ್ಕಾಯಿನ ಕೂಡ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ ಪಲ್ಯಕ್ಕೆ ಕಟ್ ಮಾಡಿಕೊಟ್ಟೆ. ಅದಾದಮೇಲೆ ನೆಕ್ಸ್ಟ್ ಇದು ಟೊಮೆಟೊ ಕಟ್ ಮಾಡ್ತಾಯಿದ್ದೀನಿ. ದಿಸ್ ಇಸ್ ಫಾರ್ ಬೋತ್ ಆಲೂಗಡ್ಡೆ ಪಲ್ಯಕ್ಕೆ ಮತ್ತು ಚಿತ್ರಾನ್ನಕ್ಕೆ ಎರಡಕ್ಕೂ ಕೂಡ ಕಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಹಸಿಮೆಣ್ಸಿನ್ಕಾಯಿ ಉದ್ದ ಚಿತ್ರಾನ್ನಕ್ಕೆ ಮತ್ತು ಆವಾಗಲೇ ಕಟ್ ಮಾಡಿದ್ದು ಆಲೂಗಡ್ಡೆ ಪಲ್ಯಕ್ಕೆ ಇವಾಗ ಕಟ್ ಮಾಡ್ತಾರೆ ಚಿತ್ರಾನ್ನಕ್ಕೆ. ಅದನ್ನು ಕೂಡ ನೀಟಾಗಿ ಕಟ್ ಮಾಡಿದೆ, ಖಾರ ನೋಡಿಕೊಂಡು. ನೆಕ್ಸ್ಟ್ ಬೆಳ್ಳುಳ್ಳಿನ ಎಲ್ಲ ಸ್ಮ್ಯಾಶ್ ಮಾಡಿಬಿಡು ಅಂತಲೂ ಚಿತ್ರಾನ್ನಕ್ಕೆ ಸ್ಮ್ಯಾಶ್ ಮಾಡಿದೆ. ಟೊಮೆಟೊ ಆವಾಗಲೇ ಒಂದು ಮಾತ್ರ ಕಟ್ ಮಾಡಿದ್ನಲ್ಲ, ಕಂಟಿನ್ಯೂಟಿ ಟೊಮೆಟೊ ಕೊಯ್ತಾಯಿದ್ದೀನಿ. ಯಾವುದ್ಯಾವುದಕ್ಕೆ ಹೆಂಗೆ ಒಗ್ಗರಣೆ ಹಾಕೋಕ್ಕಿಟ್ರು ಹಂಗಂಗೆ ಮಾಡ್ತಾಯಿದ್ದೀನಿ. ಫಸ್ಟ್ ನಮ್ಮ ಮನೇಲಿ ಆಲೂಗಡ್ಡೆ ಪಲ್ಯ ಮಾಡಿದ್ರು, ಅದಾದಮೇಲೆ ನೆಕ್ಸ್ಟು ಚಿತ್ರಾನ್ನ ಒಗ್ಗರಣೆ ಹಾಕಿದ್ರು. ಸೊ ನೆಕ್ಸ್ಟ್ ಕಮ್ಮಿಂಗ್ ಅಪ್ ವಿತ್ ಕೊತ್ತಂಬರಿ ಸೊಪ್ಪು.
ಎರಡಕ್ಕೂ ಬೇಕಾಗಿತ್ತಲ್ಲ, ಕೊತ್ತಂಬರಿ ಸೊಪ್ಪು ಎಲ್ಲದಕ್ಕೂ ಸೇರಿ ಒಟ್ಟಿಗೆ ಕೊಟ್ಬಿಟ್ರು. ಕಟ್ ಮಾಡಿಬಿಟ್ಟು ಎಲ್ಲ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಬಿಡು, ಅದಾದಮೇಲೆ ನಾನು ಎಲ್ಲದಕ್ಕೂ ಎಷ್ಟೆಷ್ಟು ಬೇಕೋ ನೋಡ್ಕೊಂಡು ನಾನು ಹಾಕೋತೀನಿ, ಅಕಸ್ಮಾತ್ ಇನ್ನೂ ಬೇಕು ಅಂತಂದರೆ ಕಟ್ ಮಾಡೋಣ ಅಂತಂದರು. ಒಂದು ಕಡೆ ಪುದೀನ, ಒಂದು ಕಡೆ ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಕಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈರುಳ್ಳಿ ಎಲ್ಲ ಕೂಡ ಕ್ವಿಕ್ಕಾಗಿ ಟಕ ಅಂತ ಲೈಕ್ ಅದರದ್ದು ಒಟ್ಟು ಸಿಪ್ಪೆ ಅಂತಾರಲ್ಲ ಎಲ್ಲ ತೆಗಿತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡೋದು ಸಹ ಬಿಗ್ ಟಾಸ್ಕ್ ಗೈಸ್, ಯಾಕಂದರೆ ಕಣ್ಣಲ್ಲಿ ನೀರು ಬರುತ್ತೆ. ಐ ಥಿಂಕ್ ಈ ಈರುಳ್ಳಿ ಕಟ್ ಮಾಡ್ತಾರೋದು ನಾನು ಮಜ್ಜಿಗೆಗೆ, ವಡೆಗೆ ಮತ್ತು ವಡೆಗೆ ಅನ್ಸುತ್ತೆ, ವಡೆ ನೋಡ್ಸೋದ್ನಲ್ಲ, ವಡೆ ಬಂದು ನಮ್ಮಮ್ಮ ಆಲ್ರೆಡಿ ಬೇಯಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ನಾನೇ ಇರಬೇಕು ಮಿಕ್ಸಿಗೆ ಹಾಕಿದ್ದೆ. ಅದನ್ನು ನೆಕ್ಸ್ಟ್ ಇನ್ನೊಂದು ಪಾತ್ರೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಈರುಳ್ಳಿ ಬೇಕಲ್ಲ, ಈರುಳ್ಳಿ ಕಟ್ ಮಾಡಿಕೊಂಡೆ. ಅದಾದಮೇಲೆ ಪುದೀನ ಸೊಪ್ಪು ಚೆನ್ನಾಗಿ ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿದೆ. ಅದನ್ನ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದನ್ನು ಹಾಕಿದೆ. ಹಸಿಮೆಣ್ಸಿನ್ಕಾಯಿ ರೌಂಡಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇದು ಕೂಡ ವಡೆಗೆ. ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ಉಪ್ಪು ಗಿಪ್ಪು ಎಲ್ಲ ಹಾಕಿಬಿಟ್ಟು ಎಲ್ಲ ಮಾಡಿದೆ. ಅಷ್ಟರಲ್ಲಿ ಬೀನ್ಸಿಗೆ ಒಗ್ಗರಣೆಗೆ ಹಾಕ್ಬಿಡ್ತೀನಿ, ಬೇಗ ಬೀನ್ಸ್ನ ಕಟ್ ಮಾಡಿಕೊಡು, ಬೀನ್ಸ್ ಪಲ್ಯ ಅಂತಂದರು. ಇದಕ್ಕೂ ಕೂಡ ಬೀನ್ಸ್ ಎಲ್ಲ ಕೂಡ ಕಟ್ ಮಾಡಿ, ಇದಕ್ಕೂ ಈರುಳ್ಳಿ ಕಟ್ ಮಾಡಿ, ಇದಕ್ಕೂ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ. ಐ ಥಿಂಕ್ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಖಾರದ ಪುಡಿ ಹಾಕಿತ್ತು, ಇದಕ್ಕೇನು ಕಟ್ ಮಾಡಲಿಲ್ಲ ಹಸಿಮೆಣ್ಸಿನ್ಕಾಯಿ. ಟೊಮೆಟೊ ಬೇಕಾಗಿತ್ತಲ್ಲ ಇದಕ್ಕೆ, ಅದನ್ನೇ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ವಡೆಗೆ ಸಬ್ಬಕ್ಕಿ ಸೊಪ್ಪನ್ನ ಕಟ್ ಮಾಡ್ತಾಯಿದ್ದೀವಿ, ನಮ್ಮನೆ ಸಬ್ಬಕ್ಕಿ ಸೊಪ್ಪು ಕಂಪಲ್ಸರಿ. ನೆಕ್ಸ್ಟ್ ಕಮಿಂಗ್ ಅಪ್ ವಿತ್ ಹೆಸರುಬೇಳೆ ಪಲ್ಯ. ಯಾರಪ್ಪ ಕೊತ್ತುತ್ತಾರೆ, ಕೊತ್ತಿರೋ ನೀರು ಬಿಟ್ಕೊತೈತೆ ಹೆಸರುಬೇಳೆ, ನಾನು ಕೊತ್ತೇ ಇಲ್ಲ, ಹೆಸರುಬೇಳೆ ನೀರೇ ಬಿಟ್ಕೊಂಡಿಲ್ಲ. ಕಟ್ ಮಾಡಿಬಿಟ್ನಲ್ಲ ಈರುಳ್ಳಿನ, ಹೆಸರುಬೇಳೆಗೆಲ್ಲ ರೆಡಿ ಮಾಡಿ ಹಾಕಿದ್ರು, ಲೈಕ್ ಹೆಸರುಬೇಳೆ ನೆನೆಸಿ ಅದ್ರ ಮೇಲೆ ಕೊಬ್ಬರಿ ಎಲ್ಲ ಕೂಡ ಹಾಕಿದ್ರು. ಸೊ ಅದು ಕೂಡ ಟಕ ಅಂತ ಆಯಿತು. ಅದು ಒಗ್ಗರಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಹೆಸರುಬೇಳೆ ಪಲ್ಯ ಕೂಡ ಆಗುತ್ತೆ. ಒಂದು ಕಡೆ ಇವಾಗ ಒಂದು 2-3 ಪಲ್ಯಗಳು ಆಗಿದೆ. ಇವಾಗ ಇದು ವಡೆಗೆ ಈರುಳ್ಳಿ ಸಾಲಲ್ವಲ್ಲ, ಅದಕ್ಕೆ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ವಡೆಗೆ ಮತ್ತು ಹುಳಿಕಾಯಿ ಪಲ್ಯಕ್ಕೆ. ಅಪ್ಪ ಈರುಳ್ಳಿ ಕಟ್ ಮಾಡಿ ನನ್ನ ಕಣ್ಣಲ್ಲಿ ಗಂಗಾಜಲ ಹರಿತು. ಅಷ್ಟೇ ನಮ್ಮಮ್ಮ ಏನು ತಂದುಕೊಟ್ರು, ಹಾಲು ತಂದುಕೊಟ್ರು, ಟೊಮೆಟೊನೂ ಬೇಕು ಅಂದರು ಬೀನ್ಸ್ ಪಲ್ಯಕ್ಕೆ, ಅದಕ್ಕೆ ಟೊಮೆಟೊ ಕೂಡ ಕಟ್ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಒಬ್ಬಟ್ಟಿನ ಕತೆ ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ಒಬ್ಬಟ್ಟಿನ ಕತೆ. ನಾವು ಬಂದು ಒಬ್ಬಟ್ಟು ಬೇಯಿಸಿದ್ದು ಬಾಣಲಿ ಎಲ್ಲ, ಇದರಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಅಂದರು. ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ಒಬ್ಬಟ್ಟಿಗೆ ಅಂತ ಸ್ವಲ್ಪ ನೀರು ಬಿಟ್ಕೊಂಡ್ಬಿಟ್ಟು ತುಂಬಾ ರಿಸ್ಕ್ ಮಾಡಿಬಿಟ್ಟು ಒಬ್ಬಟ್ಟು. ಇವಾಗ ಹಿಂಗೋ ಒಬ್ಬಟ್ಟನ್ನ ಸಕ್ಕತ್ ಇವಾಗ ಕುಕ್ಕಿಂಗ್ ಪಾರ್ಟ್ ಬಿಟ್ಬಿಟ್ಟು ನೆಕ್ಸ್ಟ್ ಪಾರ್ಟ್ ಬಂದು ತಳಿರು ತೋರಣ. ಯುಗಾದಿ ಹಬ್ಬಕ್ಕೇನು ತಳಿರು ತೋರಣ ಕಟ್ಟಬೇಕಲ್ಲ, ಅದೇ ರೀತಿ ನಮ್ಮ ಮನೇಲಿ ಒಂದು ಕಡೆ ಏನಂತಾರೆ ಮಾವಿಂದು ಸೊಪ್ಪು, ಇನ್ನೊಂದು ಕಡೆ ಬೇವಿನ ಸೊಪ್ಪಿತ್ತು. ಅಷ್ಟರಲ್ಲಿ ನಾನು ಬೆಳಿಗ್ಗೆನೇ ಎದ್ದು ಏನಂತಾರೆ ಆಚೆ ಕಡೆ ತೊಳೆದು ರಂಗೋಲಿ ಎಲ್ಲ ಹಾಕಿದೆ. ಇದೆಲ್ಲ ಮಾಡಿಕೊಂಡು ತಳಿರು ತೋರಣ ಎಲ್ಲ ಬಾಗಿಲಿಗೆಲ್ಲ ಕಟ್ಟಿ ಹೂವು ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಬಂದು ಎಣ್ಣೆ ಹಚ್ಕೊಳ್ಳೋಣ ಅಂತ ಹೋದೆ. ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಇಸ್ ಲೈಕ್ ಬೂಮಲೈ ಫೆಸ್ಟಿವಲಲ್ಲಿ, ಅದೆಲ್ಲ ಕೂಡ ಮುಗಿಸ್ಕೊಂಡೆ. ಇವಾಗ ಹೂವು ಎಲ್ಲ ಕೂಡ ಇಲ್ಲಿ ಇಟ್ಟಿದ್ದೀನಿ. ಸೊ ಹೂವು ಎಲ್ಲ ಕೂಡ ಹಾಕಬೇಕು. ಆ್ಯಂಡ್ ಬನ್ನಿ ಹಾಕೋಣ. ನೆಕ್ಸ್ಟ್ ಕಮ್ಸ್ ಟು ಮೈ ಫೇವ್ರೆಟ್ ಪಾರ್ಟ್. ನಮ್ಮಮ್ಮ ಯಾವುದೇ ಹಬ್ಬ ಆದರೂ ಮುಂಚೆ ದಿನವೇ ನೀಟಾಗಿ ಹೂವು ಎಲ್ಲ ಕೂಡ ಮನೆಗೆ ಡೈರಿಗೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಬಿಡ್ತಾರೆ. ಅದೇ ರೀತಿ ಇವತ್ತು ಕೂಡ ಹಬ್ಬ ಗುರುವಾರ ಬಿದ್ದಿತ್ತಲ್ಲ, ಬುಧವಾರನೇ ಎಲ್ಲ ಕೂಡ ನೀಟಾಗಿ ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟಿದ್ರು ಹೂವು ಎಲ್ಲ ಕೂಡ. ನಾನೆಲ್ಲ ಏನೇನು ಬೇಕು ಅಷ್ಟು ಬೇಕು ಕಟ್ಟೆಲ್ಲ ಕೂಡ ಮಾಡಿಕೊಂಡು ಮಾಡಬೇಕು. ಒಂದು ಕಡೆ ನಮ್ಮ ಅಪ್ಪಂಗೆಲ್ಲ ಹೆಲ್ಪ್ ಮಾಡಿಬಿಟ್ಟು ತಳಿರು ತೋರಣ ಎಲ್ಲ ಕೂಡ ಹಾಕಿದ್ದೆ. ಅವಾಗೇನು ವೀಡಿಯೋ ಕ್ಲಿಪ್ ತೊಗೊಂಡಿಲ್ಲ, ನಾನು ಮರ್ತೋದು ತೊಗೊಳ್ಳೋದಕ್ಕೆ. ನಾನು ನೋಡಿಸ್ತೀನಿ ಇವಾಗ ವೀಡಿಯೋದಲ್ಲಿ ಹೆಂಗೆಲ್ಲ ಹಾಕಿದ್ದಾರೆ ಅಂದ್ಬಿಟ್ಟು. ಇವಾಗ ನೀಟಾಗಿ ರಾಘವೇಂದ್ರ ಸ್ವಾಮಿ ಫೋಟೋಗೆ ಹೂವು ಹಾಕಿದೆ. ಅದಾದಮೇಲೆ ಲಕ್ಷ್ಮಿ ಫೋಟೋಗೆ ಹೂವು ಹಾಕಿದೆ. ಸ್ವಲ್ಪ ಏನೋ ಸ್ಟ್ರೆಚ್ ಮಾಡಿದೆ, ದಾರ ಕ್ವಾಲಿಟಿ ಬರ್ತಾಯಿಲ್ಲ ಮುಂಚೆ ಬಂದಂಗೆ ರೀಲು, ಹಾಗಾಗಿ ಅದು ಕಟ್ಟಾಯಿತು. ಓಕೆ ನೋ ಪ್ರಾಬ್ಲಮ್ ಅಂದ್ಬಿಟ್ಟು ಇವಾಗ ನೀಟಾಗಿ ಹಾಕ್ತಾಯಿದ್ದೀನಿ. ಆಮೇಲೆ ದೇವರು ಬ್ಲೆಸ್ ಮಾಡಿದ್ರು, ರೈಟ್ ಸೈಡ್ ಬ್ಲೆಸ್ ಮಾಡಬೇಕಲ್ಲ, ಸೊ ಹಂಗಾಗಿ ಜೋಕ್ಸ್ ಪಾರ್ಟ್ ನೀಟಾಗಿ ಹೂವು ಎಲ್ಲ ಕೂಡ ಹಾಕ್ತೆ. ಲಕ್ಷ್ಮಿ ಫೋಟೋಗೆ ಹೂವು ಎಲ್ಲ ಹಾಕ್ತೆ. ಇದ್ರ ಮಧ್ಯದಲ್ಲಿ ಶಂಖಪುಷ್ಟಿ ಹೂವು ಕಿತ್ಕೊಬರ್ಬೇಕಿತ್ತು, ತುಳಸಿ ಕಿತ್ಕೊಬರ್ಬೇಕಿತ್ತು, ಅವೆಲ್ಲ ಕೂಡ ಕಿತ್ಕೊಂಡ್ಬಂದೆ. ನಾನೇ ಹೋಗ್ಬಿಟ್ಟು ಸ್ನಾನ ಎಲ್ಲ ಆದಮೇಲೆ ಹೋಗಿ ಕಿತ್ಕೊಬರ್ತೀನಿ ರೆಗ್ಯುಲರಾಗಿ. ಅದೇ ರೀತಿ ನೀಟಾಗಿ ಹೋಗಿ ಕಿತ್ಕೊಂಡು ಬಂದೆ. ಇವಾಗ ಕುತ್ಕೊಂಡು ಕಟ್ತಾಯಿದ್ದೀನಿ. ಏನೋ ತುಳಸಿನ ರಾಘವೇಂದ್ರ ಸ್ವಾಮಿ ಫೋಟೋಗೆ ಗುರುವಾರ ಹಾಕ್ತೀನಿ. ಸೊ ಹಂಗಾಗಿ ತುಳಸಿನ ಕಟ್ತಾಯಿದ್ದೀನಿ. ನೀವು ಕೂಡ ನೋಡಿ. ಆ್ಯಂಡ್ ನಿಮ್ಮ ಮನೇಲಿ ಕೂಡ ರಾಯರ ಫೋಟೋ ಇದ್ದರೆ ನೀವು ಕೂಡ ತುಳಸಿ ಹಾಕಿ, ಓಕೆನಾ. ಇವಾಗತ್ತು ಹಾರ ಥರ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಹಂಗಾಗಿ ನಾನು ಈ ಥರ ಕುಚ್ಚು ಥರ ಮಾಡಿಕೊಂಡು ಇಟ್ಟೆ. ಫೋಟೋಗೆ ಹೂವು ಜಾಸ್ತಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ಇದನ್ನು ಇಡೋಣ. ನಮ್ಮ ಮನೇಲಿ ಹಬ್ಬದ ದಿವಸ ನಮ್ಮ ದಾಸವಾಳಗಿರೋದ್ರಲ್ಲಿ ಜಸ್ಟ್ ಒಂದೇ ಒಂದು ದಾಸವಾಳ ಹೂವು ಬಿಟ್ಟಿತ್ತು. ಕೆಲವೊಂದ್ಸಲಿ 5-6 ಬಿಟ್ಬಿಡುತ್ತೆ, ಕೆಲವೊಂದ್ಸಲಿ ಬರೀ ಒಂದೇ ಬಿಡುತ್ತೆ, ಕೆಲವೊಂದ್ಸಲಿ ಏನೂ ಬಿಡಲ್ಲ. ಅದು ಗೊತ್ತಿಲ್ಲ, ನೇಚರ್ ಕಾಲ್ ಅಂತಾರಲ್ಲ ಆ ರೀತಿ. ಸೊ ಇವಾಗ ನಾನು ರಾಘವೇಂದ್ರ ಸ್ವಾಮಿ ಫೋಟೋಗೆ ಶಂಖಪುಷ್ಟಿ ಹೂವು ಇಟ್ಟು, ತುಳಸಿ ಇಟ್ಟು, ಅದಾದಮೇಲೆ ಶಂಖಪುಷ್ಟಿ ಹೂವು ಎಲ್ಲ ಕಡೆ ಕಳಶಕ್ಕೆ, ಗಣೇಶನಿಗೆ, ಸಾಯಿಬಾಬಾಗೆ ಎಲ್ಲ ಕಡೆ ಇಟ್ಟು ದೀಪಕ್ಕೆಲ್ಲ ಕೂಡ ಇಟ್ಟೆ. ನೆಕ್ಸ್ಟ್ ಇವಾಗ ಕನಕಾಂಬರ ಹೂವು ಎಲ್ಲ ಕೂಡ ಇತ್ತು. ಅಮ್ಮ ಎಲ್ಲ ಕೂಡ ಇದೇ ಎತ್ಕೊಂಡೆಲ್ಲ ಹಾಕು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ನಮ್ಮಮ್ಮ ಕೂಡ ಏನೇನು ಹೂವು ಎಲ್ಲ ಕೂಡ ಇಟ್ಟಿದ್ರು ಅದನ್ನೆಲ್ಲ ಕೂಡ ನೋಡಿಕೊಂಡು ನಾನು ಕೂಡ ಫೋಟೋಗೆಲ್ಲ ಹಾಕಿ ಇವಾಗ ಹೂವು ಎಲ್ಲ ಕೂಡ ಹಾಕಿ ಫೈನಲಿ ಡೆಕೋರೇಷನಲ್ಲಿ ಕೂಡ ಮುಗಿಸಿದ್ದೀನಿ. ಮತ್ತು ನಮ್ಮ ಮನೇಲಿ ಹಬ್ಬಕ್ಕಂತ ಮಾಡಿರೋ ಸ್ಪೆಷಲ್ ಅಡುಗೆಗಳನ್ನೆಲ್ಲ ಕೂಡ ದೇವರಿಗೆ
ಇಟ್ಟು ಪೂಜೆ ಮಾಡಬೇಕು. ಸೊ ಎಲ್ಲ ಕೂಡ ರೆಡಿ ಮಾಡಿದ್ದೀನಿ. ಇವಾಗ ಪೂಜೆ ಮಾಡೋದಂತೆ ಬಾಕಿ. ಸೊ ಕಮ್ ಲೆಟ್ಸ್ ಪರ್ಫಾರ್ಮ್ ಪೂಜಾ. ಹಬ್ಬದ ದಿವಸ ಯಾರೆಲ್ಲ ಮನೇಲಿ ಈ ಥರ ಏನೇನೆಲ್ಲ ಮಾಡಿದ್ರೆ ಅದೆಲ್ಲ ಕೂಡ ದೇವರಿಗೆ ಎಡೆ ಥರ ಹಾಕ್ತೀರಾ ಅಂತ ಕೂಡ ಹೇಳಿ, ಅಥವಾ ನೈವೇದ್ಯ ಥರ ಇಡ್ತೀರಾ ಅನ್ನೋದು ಕೂಡ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಮನೇಲೆಲ್ಲ ಯಾವ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ, ನಮಗೆ ವರ್ಷದ ಮೊದಲನೆಯ ಹಬ್ಬ ಯುಗಾದಿ ಆಗಿರುತ್ತಲ್ಲ, ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನೆಲ್ಲ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಆವಾಗ ನನಗೂ ಕೂಡ ಗೊತ್ತಾಗುತ್ತೆ ನೀವೆಲ್ಲ ಯಾವ ರೀತಿ ಹಬ್ಬನ ಮಾಡ್ತೀರಾ ಅಂತ. ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಇವಾಗ ಕಳಶಕ್ಕೆ ರಾಘವೇಂದ್ರ ಸ್ವಾಮಿ ಫೋಟೋಗೆಲ್ಲ ಕೂಡ ನಾನು ಇವಾಗ ಕನಕಾಂಬರುವ ಹಾಕಿ ಇವಾಗ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಹಚ್ತಾ ಇದ್ದೀನಿ. ಇದು ಕ್ಲೋಸಪ್ ಶಾಟ್ ಇಟ್ಟಿದ್ದೀನಿ, ನೀವು ಕೂಡ ನೋಡಲಿ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಇವಾಗ ನೋಡಿ ಎಂಜಾಯ್ ಮಾಡಿ. ಪೂಜೆ ಎಲ್ಲ ಯಾವ ರೀತಿ ಆಗುತ್ತೆ ಅಂತ ನಾನು ಕೂಡ ಹೇಳ್ತೀನಿ. ಇವಾಗ ಬನ್ನಿ ದೀಪ ಎಲ್ಲ ಕೂಡ ಹಚ್ಬಿಟ್ಟು ದೇವರಿಗೆ ಪೂಜೆ ಮಾಡೋಣ. ಆ್ಯಂಡ್ ಪೂಜೆ ಮಾಡೋದ್ರಲ್ಲಿ ಯಾವ ರೀತಿ ಯಾರ್ಯಾರು ಮಾಡ್ತೀರಾ ಅಂತೆಲ್ಲ ಕೂಡ ಹೇಳಿ, ಓಕೆನಾ? ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ನಾನಂತೂ ಡಿವೈನ್ ಆಗಿ ಆರಾಮಾಗಿ ಪೂಜೆ ಮಾಡ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಪೂಜೆ ಮಾಡ್ತಾರೆ. ಯಾರ್ಯಾರು ಮನೆ ದೇವರು ಯಾವುದು, ಯಾರ್ಯಾರು ಯಾವ್ಯಾವ ಥರ ಫೋಟೋಸ್ನ ಇಟ್ಟಿದ್ದಾರೆ ದೇವ್ರ ಮನೆಯಲ್ಲಿ ಅಂತ ಕೂಡ ಕಮೆಂಟ್ ಮಾಡಿ. ಇವತ್ತು ಕೂಡ ನೋಡೋಣ, ಓಕೆನಾ? ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ಈ ಯುಗಾದಿ ಹಬ್ಬದ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗಿದು ಕ್ಲೋಸಪ್ ಶಾಟಿಂದ ಲಾಂಗ್ ಶಾಟ್ ಇಟ್ಟೆ, ಫುಲ್ ಕವರ್ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ದೀಪ ಎಲ್ಲ ಹಚ್ಚಿದ್ನಲ್ಲ, ಇವಾಗ ಪೂಜೆ ಮಾಡ್ತಾಯಿದ್ದೀನಿ, ಓಕೆನಾ? ಫಸ್ಟು ಸಾಂಬ್ರಾಣಿ ಕಡ್ಡಿ ಎಲ್ಲ ಕೂಡ ಹಚ್ಚಿ ಪೂಜೆ ಎಲ್ಲ ಕೂಡ ಮಾಡಿ ಅದಾದಮೇಲೆ ಕಾಯಿ ಎಲ್ಲ ಕೂಡ ಉಟ್ಕೊಂಡು ಬಂದೆ. ಆ್ಯಂಡ್ ನೆಕ್ಸ್ಟು ಕಾಯಿ ಹಿಡ್ಕೊಂಬಂದಿದ್ದು ಆದಮೇಲೆ ತುಪ್ಪದ ದೀಪ ಹಚ್ಚಿದ್ನಲ್ಲ ಅದರಲ್ಲೆಲ್ಲ ಕೂಡ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿ ಫೋಟೋಗೆ. ನೆಕ್ಸ್ಟ್ ಕರ್ಪೂರ ಎಲ್ಲ ಕೂಡ ಹಚ್ಚಿ ಕರ್ಪೂರದಲ್ಲೆಲ್ಲ ಕೂಡ ಮಂಗಳಾರತಿ ಎಲ್ಲ ಕೂಡ ಮಾಡಿದೆ. ಅದಾದಮೇಲೆ ಬೇವು ಬೆಲ್ಲ ಎಲ್ಲರಿಗೂ ಕೊಟ್ಟು ಮನೆಯಲ್ಲಿ ಎಲ್ಲರ ಆಶೀರ್ವಾದ ತೊಗೊಂಡು ದೇವರ ಆಶೀರ್ವಾದ ತೊಗೊಂಡೆ. ಲಾಸ್ಟಲ್ಲಿ ಧೂಪ ಹಚ್ಚೋದನ್ನು ಮರ್ತೋಗ್ಬಿಟ್ಟಿದೆ. ಸೊ ಲಾಸ್ಟಲ್ಲಿ ಧೂಪ ಹಚ್ಚಿದೆ. ನಮ್ಮನೇಲಿ ಏನೇ ಫಂಕ್ಷನ್ ಆದರೂ ಅಥವಾ ಏನೇ ಲೈಕ್ ಈ ಥರ ಪೂಜೆಗಳೆಲ್ಲ ಇದ್ದರೂ ಅಥವಾ ಸೋಮವಾರ, ಶನಿವಾರ, ಗುರುವಾರ ಎಲ್ಲ ಕೂಡ ನಾನು ಧೂಪ ಹಚ್ತೀನಿ ಮನೇಲಿ. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಿಸ್ ಪೂಜೆ ನಮ್ಮ ಮನೇಲಿ ಈ ರೀತಿ ಇರುತ್ತೆ. ನಿಮ್ಮ ಮನೇಲೆಲ್ಲ ಪೂಜೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನಾನಂತೂ ಒಂಥರ ಏನಂತಾರೆ ಬ್ಲೆಸ್, ನನಗೆ ಪೂಜೆ ಮಾಡಿದ್ರೆ ನಿಜ ಖುಷಿ ಸಿಗುತ್ತೆ. ನಿಮಗೆಲ್ಲ ಇದೇ ರೀತಿ ಇರುತ್ತಾ ಏನು ಅಂತೆಲ್ಲ ಕೂಡ ಹೇಳಿ. ಇವಾಗ ನೆಕ್ಸ್ಟ್ ಕ್ಲೋಸಪ್ ಶಾಟಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಕೂಡ ನೋಡಿಸ್ತೀನಿ. ದೇವ್ರ ಮನೆಯಿಂದ ಲೈಕ್ ಈ ಥರ ಎಲ್ಲ ಕೂಡ ರೆಡಿ ಮಾಡಿದ್ದೆ. ಫೋಟೋಸ್ಗೆಲ್ಲ ಈ ಥರ ಹೂವು ಎಲ್ಲ ಕೂಡ ಹಾಕಿ ಎಲ್ಲ ರೆಡಿ ಮಾಡಿದ್ದೆ. ನಾಳೆ ಹಬ್ಬ ನಂಗೆ ಇವತ್ತೇ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದರಿಂದ ಈ ಸಲ ನನಗೇನು ದೇವ್ರ ಸಾಮಾನು ತೊಳೆಯೋ ಪ್ರಾಬ್ಲಮ್ ಇರಲಿಲ್ಲ. ನೆಕ್ಸ್ಟ್ ಈ ಥರ ಹೊಸ್ಲಾಲಿ ರಂಗೋಲಿ ಎಲ್ಲ ಹಾಕಿದೆ. ತುಳಸಿ ಕಟ್ಟೆ ಚೇಂಜ್ ಮಾಡಿದ್ದೀನಿ ಇದು. ಸೊ ಗೈಸ್ ಇವಾಗ ಪೂಜೆಗೆ ಎಲ್ಲ ಕೂಡ ರೆಡಿ ಮಾಡಿಕೊಂಡು ನಾವು ಐ ಆಮ್ ಗೋಯಿಂಗ್ ಟು ಟೆಂಪಲ್, ಮನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಪೂಜೆ ಸಾಮಾನೆಲ್ಲ ಕೂಡ ರೆಡಿ ಇದೆ. ಸೊ ಫಟಾಫಟ ಅಂತ ಹೋಗ್ಬಿಟ್ಟು ಬೇಗ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ಬನ್ನಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಇವಾಗ ನಾನಿದ್ದೀನಿ ನಮ್ಮ ಮನೆ ದೇವಸ್ಥಾನದಲ್ಲಿ ಹಬ್ಬದ ದಿವಸ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೀನಿ. ಬನ್ನಿ ಪೂಜೆ ಮಾಡಿಸ್ಕೊಂಡು ಬರೋಣ. ದೇವರು ನನಗೇನು ಮಾಡ್ತು ಅಂತಲೂ ನೋಡಿ. ಇವಾಗ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ನಾನು ವಾಪಸ್ಸು ಮನೆಗೆ ಬಂದೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಸಮಾಧಿ ಪೂಜೆಗೆಲ್ಲ ಕೂಡ ರೆಡಿ ಆಗಿಬಿಟ್ಟು ಹೋಗಬೇಕು. ಸೊ ಅದಕ್ಕೆಲ್ಲ ಕೂಡ ಇಟ್ಕೊತೀನಿ. ಬನ್ನಿ ನಾನು ನಿಮ್ಮ ಜೊತೆನೂ ಕೂಡ ಹೆಂಗೆಲ್ಲ ಅಂತೆಲ್ಲ ಕೂಡ ಶೇರ್ ಮಾಡ್ತೀನಿ. ಸೊ ಕಮ್ ಲೆಟ್ಸ್ ಗೋ. ನಮ್ಮ ಕಡೆ ಎಲ್ಲ ಯುಗಾದಿ ಹಬ್ಬದ ದಿವಸ ಹಿರಿಯರಿಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಕೂಡ ಮಾಡ್ಕೊಬರ್ತೀವಿ, ಬಟ್ಟೆ ಎಲ್ಲ ಕೂಡ ಇಟ್ಬಿಟ್ಟು. ಅದೇ ರೀತಿ ಈ ಸಲಿನೂ ಕೂಡ ಎಲ್ಲ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಕೂಡ ಮಾಡಿಸ್ಕೊಬಂದು ಇವಾಗ ಸೀರೆ ಮತ್ತು ಟವಲ್ಲು ಎಲ್ಲ ಕೂಡ ಇಟ್ಬಿಟ್ಟು ನೆಕ್ಸ್ಟ್ ಎಲ್ಲ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಅವರ ಸಮಾಧಿಗಳ ಮುಂದೆ ಎಡೆ ಎಲ್ಲ ಕೂಡ ಹಾಕ್ತೀವಿ. ಹಂಗೆ ಮನೇಲಿ ಏನೆಲ್ಲ ಐಟಮ್ಗಳನ್ನ ಮಾಡಿದ್ದೀವಲ್ಲ ಅದನ್ನೆಲ್ಲ ಕೂಡ ಪ್ಯಾಕ್ ಮಾಡ್ತೀವಿ. ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡಿಬಿಟ್ಟು ನೀಟಾಗಿ ಅಲ್ಲೆಲ್ಲ ಎಲೆ ತೊಗೊಂಡೋಗ್ಬಿಟ್ಟು ಎಲ್ಲ ಎಡೆ ಹಾಕ್ತೀವಿ. ಅದ್ರದ್ದು ಕೂಡ ನಾನು ಕ್ಲೋಸಪ್ ಶಾರ್ಟ್ ಅಲ್ಲಿಗೆ ಹೋದ್ಮೇಲೆ ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ. ಅದನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ ಏನೆಲ್ಲ ಮಾಡಿದ್ವಿ ಅಂತ. ಚಿತ್ರಾನ್ನ, ಆಲೂಗಡ್ಡೆ ಪಲ್ಯ, ಹುಳ್ಳಿಕಾಯಿ ಪಲ್ಯ, ಹೆಣ್ಗಾಯಿ ಮತ್ತು ಇದು ವಡೆ, ಒಬ್ಬಟ್ಟಿನ ಸಾರು, ಚಿತ್ರಾನ್ನ, ರೈಸು, ಹೆಸರುಬೇಳೆ ಎಲ್ಲ ಕೂಡ ಈ ಥರ ಏನೇನಿತ್ತು ಎಲ್ಲ ಕೂಡ ಪ್ಯಾಕ್ ಮಾಡಿಕೊಂಡು ಇವಾಗ ದೇವಸ್ಥಾನ ಹತ್ರ ಹೋಗಿದ್ದೀವಿ. ದೇವಸ್ಥಾನ ಅಲ್ಲ, ಸಮಾಧಿ ಹತ್ರ ಹೋಗಿದ್ದೀವಿ. ಸೊ ಬನ್ನಿ ಇವಾಗ ಈ ಥರ ಎಲ್ಲ ಕೂಡ 6 ಸಮಾಧಿ ಇದೆ. ಸೊ 6 ಸಮಾಧಿಗೂ ಕೂಡ ನೀಟಾಗಿ ಈ ಥರ ಎಲ್ಲ ಕೂಡ ಮಾಡ್ಕೋತೀವಿ. ಯಾರ್ಯಾರು ಅಂದರೆ ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರ ಅಮ್ಮ, ಅದಾದಮೇಲೆ ಅವ್ರ ಅತ್ತೆ ಮಾವ, ಅವರ ತಮ್ಮ, ನೆಕ್ಸ್ಟು ಅವರ ಅಪ್ಪ ಅಮ್ಮ ಮತ್ತು ಇನ್ನೊಂದು ಯಾವುದೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ 6 ಸಮಾಧಿ ಇದೆ. ಸಮಾಧಿಗೆಲ್ಲ ಕೂಡ ಪೂಜೆ ಮಾಡಿಕೊಂಡು ವಿ ಆರ್ ಗೋಯಿಂಗ್. ಸೊ ಇಲ್ಲಿ ನೋಡಿ ಕುಶಾಲನ ಮಾಡಿ ಹೋಗ್ತಾರೆ. ನನ್ನ ಗಾಡಿ ಎಲ್ಲ ಆ ಗಾಡಿಯೆಲ್ಲ ಬಂದಿದ್ವಿ ಈ ಸಲ ಎಲ್ಲ ವಿ ಆರ್ ಗೋಯಿಂಗ್. ಸೊ ಬನ್ನಿ ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಅಲ್ಲಿ ಪೂಜೆ ಮಾಡ್ಕೊಂಬಂದಮೇಲೆ ಸ್ಮಶಾನದಲ್ಲಿ ಇಲ್ಲಿ ನಮ್ಮ ತಾತ ಅವರ ಅಪ್ಪನದು ಸಮಾಧಿ ಇದೆ. ಸೊ ಇಲ್ಲಿ ನಾನು ನನ್ನ ತಮ್ಮ ಅವರೇ ಹೋಗ್ಬಿಟ್ಟು ಇಲ್ಲೂ ಕೂಡ ನೀಟಾಗೆಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಕೂಡ ಮಾಡಿಕೊಂಡು ಎಡೆ ಎಲ್ಲ ಕೂಡ ಹಾಕಿಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ 2:30 ಆಗೋಗಿತ್ತು. ಇವಾಗ ಊಟ ಮಾಡೋಣ ಬನ್ನಿ. ಸೊ ಗೈಸ್, ಇವಾಗ ಸಮಾಧಿ ಎಲ್ಲ ಕೂಡ ಪೂಜೆ ಮಾಡ್ಕೊಂಬಂದೆ. ಅಷ್ಟರಲ್ಲಿ ನಾವು ಬೆಳಗ್ಗೆ ಬರೀ ಪೂಜೆಗೆ ಅಷ್ಟು ಒಬ್ಬಟ್ಟು ಸುಟ್ಟಿದ್ದು, ಪೂಜೆಗೆ ಅಷ್ಟೇ ಎಲ್ಲ. ಸೊ ಹಂಗಾಗಿ ಇಲ್ಲಿ ಒಬ್ಬಟ್ಟು ಎಲ್ಲ ನಡೀತಿದೆ. ಸಾಕೆತ್ತಮ್ಮ ಊಟ ಮಾಡೋದು, ಹೊಟ್ಟೆ ಸಿಗುತ್ತೆ ನೋಡಿ. 1 ಗಂಟೆ 20 ನಿಮಿಷ ಆಗಿದೆ, ಇನ್ನು ಟಿಫನು ಇಲ್ಲ, ಊಟನೂ ಇಲ್ಲ. ಬರಲ್ಲ ಡ್ಯಾಡಿ? ಸರಿ ಆಯಿತು. ತಾತನ ಬರ್ತಾರೆ ಕೇಳ್ಕೊಂಬಂದ್ಬಿಟ್ಟಿದ್ದೀವಿ ಮುತ್ತಾತನು. ಈಗ ಅಡುಗೆ ಎಲ್ಲ ಆಗಿಬಿಟ್ಟು ಪ್ಲೇಟಿಗೆಲ್ಲ ಕೂಡ ಹಾಕ್ಕೊಂಡಿದ್ದೀವಿ. ಒಬ್ಬಟ್ಟು ನಾನು ನಾರ್ಮಲ್ ಒಬ್ಬಟ್ಟೊಂದು, ಮತ್ತು ಆಲೂಗಡ್ಡೆ ಪಲ್ಯದಲ್ಲಿ ಒಬ್ಬಟ್ಟು ಮಾಡ್ತಾರೆ ಅದು, ಮತ್ತು ಆಲೂಗಡ್ಡೆ ಪಲ್ಯ, ಹೆಸರುಬೇಳೆ ಪಲ್ಯ, ಹುಳಿಕಾಯಿ ಪಲ್ಯ, ಹೆಣ್ಗಾಯಿ ಪಲ್ಯ, ಅನ್ನ, ರಸ, ಚಿತ್ರಾನ್ನ. ಇದಿಷ್ಟು ಬಂದು ನಮ್ಮ ಮನೆಯ ಯುಗಾದಿ ಹಬ್ಬದ ಅಡುಗೆ ಆಗಿತ್ತು. ನಿಮ್ಮ ಮನೆಯೆಲ್ಲ ಏನೇನು ಅಡುಗೆ ಮಾಡ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ನೆನ್ನೆ ಬೆಳಗ್ಗೆ ಜ್ಯೂಸ್ ಕುಡಿದಿದ್ದು ನಾನು ಖಾಲಿಯಾಗಿದೆ, ರೆಸಿಪಿ ಮಾಡಬೇಕಾದ್ರೆ ನೋಡಿಸ್ತೀನಿ ಅಂತ ಹೇಳಿದೆ. ಇದು 1 ಬೀಟ್ರೋಟ್ ಮತ್ತು ಇಲ್ಲಿ 1 ಕ್ಯಾರೆಟ್ ಇದೆ, ಕೆಳಗಡೆ ಹೊಲ್ಟೋಗಿದೆ ಕ್ಯಾರೆಟು. ನನಗೆ ಬೀಟ್ರೋಟ್ ರಸ ಸ್ವಲ್ಪ ಲಿಪ್ ಕೇರ್ ಮಾಡೋಕ್ಕೆ ಸಪ್ರೇಟ್ ಬೇಕು, ಹಂಗಾಗಿ ಇದನ್ನು ಸಪ್ರೇಟ್ ಕಟ್ ಮಾಡಿಬಿಟ್ಟು ಇದೆಲ್ಲ ಮಿಕ್ಸ್ ಕಟ್ ಮಾಡಿದ್ದೀನಿ. ನೋಡಿ, ಲೈಕ್ ಇಲ್ಲಿ ಕ್ಯಾರೆಟ್ ಕೂಡ 1 ಕ್ಯಾರೆಟು, ಆಮೇಲೆ ಆಮ್ಲ ಒಂದು 15 ಆಮ್ಲ ಇರ್ಬೋದು ಅನಿಸುತ್ತೆ, ಆ್ಯಂಡ್ 2 ಏನಿದು ಲೆಮನ್, 2 ಲೆಮನ್ನು, ಶುಂಠಿ ಇಷ್ಟು, ಆ್ಯಂಡ್ ಶುಂಠಿ ಇಷ್ಟು, ಲವಂಗ. ಎಷ್ಟಿದಾವೆ ಇದು ಲವಂಗ? 7 ಲವಂಗ ಇದೆ, ಮತ್ತು ಮಿಂಟ್, ಪುದೀನ. ಇದಿಷ್ಟನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಗಿರ್ ಅನಿಸಿ ಅದನ್ನು ಸೋಸ್ಬಿಟ್ಟು ಈ ಥರ ಮೋಲ್ಡಿಗೆ ಹಾಕಬೇಕು. ಮೋಲ್ಡು ಬುಕ್ ಮಾಡಿದ್ದೆ, ಬಂದಿದೆ. ಈ ಥರ ಮೋಲ್ಡಿಗೆ ಹಾಕಿದ್ರೆ ದಿಸ್ ಇಸ್ ರೆಡಿ ಟು ಟೇಕ್ ಇನ್ ದ ಮಾರ್ನಿಂಗ್. ಸೊ ಬನ್ನಿ ಇವಾಗ ಮಿಕ್ಸಿಗೆ ಹಾಕಿ ಗಿರ್ ಅನ್ಸೋಣ. ತಾಯಿ ಎಷ್ಟು ಸಲ ಹಾಕ್ಬೇಕು ನಾನು ಇದಕ್ಕೆ ಇವಾಗ? ಯುಗಾದಿ ಹಬ್ಬ ಆಗಿದೆ. ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಅಫಿಷಿಯಲ್ ಆಗಿ ನಾನ್ ವೆಜ್ ಫಂಕ್ಷನ್ ಅಂತಾರಲ್ಲ ಆ ಥರನೇ ಇರುತ್ತೆ. ಇದು ಮಟನ್ ಅಲ್ಲಮ್ಮ, ದಿಸ್ ಇಸ್ ಮಟನ್. ನಲ್ಲಿ ಮೊಳೆ ತಲೆಕಾಯಿನ ತರಿಸಿದ್ದಾರೆ, ಅದಿನ್ನೂ ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಿಬಿಟ್ಟು ತಿನ್ನಬೇಕು. ಇನ್ನೊಂದು ಕಡೆ ರೈಸ್ ಇಟ್ಟಿದ್ದಾರೆ. ಆ್ಯಂಡ್ ಯಾ, ನಂದು ಬೀಟ್ರೂಟ್ ಜ್ಯೂಸು ತುಂಬ ಸಾಮಾನಿದೆ, ಸಾಮಾನು ತೊಳಿಬೇಕು. ಸೊ ಬನ್ನಿ, ಟಕ ಅಂತ ಅಡುಗೆಗಳಾಗುತ್ತೆ, ಟಕ ಅಂತ ತಿನ್ನಬೇಕು. ಶುಕ್ರವಾರ ಫುಲ್ ನಾನ್ ವೆಜ್ ಬ್ಯಾಟಿಂಗ್. ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಇದು ನಾನ್ ವೆಜ್ದೆಲ್ಲ ಕೂಡ. ಶುಕ್ರವಾರ ಹೊಸ್ತರ ಬಿದ್ದಿತ್ತಲ್ಲ, ಯುಗಾದಿ ಹಬ್ಬದ ನೆಕ್ಸ್ಟ್ ದಿವಸ ಈ ಹೊಸ್ತರ್ಗೂ ಇಸ್ ಫೇಮಸ್. ಸೊ ಹಂಗಾಗಿ ಇವತ್ತು ನಮ್ಮನೇಲಿ ಮಟನ್ ಸಾರು ಮಾಡಿದರು. ಅದರಲ್ಲಿ ನಲ್ಲಿ ಮೊಳೆ ನೋಡಿಸ್ತಾ ಇದ್ದೀನಿ ನಾನು ನಿಮಗೆ. ಮಟನ್ ಸಾರು, ರೈಸು ಮತ್ತು ಮುದ್ದೆ ಇತ್ತು ಅಷ್ಟೇ. ಇವತ್ತು ಈ ಸಲ ಏನು ಬಿರಿಯಾನಿ ಎಲ್ಲ ಕೂಡ ಯಾರೂ ಇರಲಿಲ್ಲ, ನಾವೇ 3 ಜನ, ನಮ್ಮ ಮಂಜು ಅಕ್ಕ ಅಂತ ಅಂದ್ಬಿಟ್ಟು ನಾವೇನು ಫೋಕಸ್ ಮಾಡಿಲ್ಲ. ಅದಕ್ಕೆಲ್ಲ ನಮ್ಮ ಅಕ್ಕನ ಮಕ್ಕಳೆಲ್ಲರೂ ಕೂಡ ಬರ್ತಾರಲ್ಲ, ಅವಾಗೆಲ್ಲ ಕೂಡ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಇವತ್ತು ಹೊಸ್ತಡ್ಕಿಗೆ ಬೆಳಿಗ್ಗೆ ಟಿಫನ್ನು ಊಟ ಎಲ್ಲ ಒಟ್ಟಿಗೆ ಇದೆ. ಮಟನ್ ಸಾರು ಮತ್ತು ಮುದ್ದೆ, ಅನ್ನ. ಅದಾದಮೇಲೆ ನೆಕ್ಸ್ಟು ನಮ್ಮ ಅಕ್ಕ ಎಲ್ಲ ಕೂಡ ಬಂದಿರಲ್ಲ, ಇವನು ಸ್ವಲ್ಪ ಮಸಾಲೆ ಎಲ್ಲ ಸಾಂಬಾರೆಲ್ಲ ನಾಲ್ಕಿದ್ರೆ ತಿಂತಾನೆ ಇವಾಗ. ಹಾಗಾಗಿ ಅವನು ಕೂಡ ತಿನ್ಕೊಂಡು ಹಾಯ್ ಅಂದ್ಕೊಂಡು ಎಲ್ಲ ಮಾಡಿಕೊಂಡು ಇದ್ದ. ಅವನ ಜೊತೆ ಕೂಡ ಚೆನ್ನಾಗಿ ಆಟ ಆಡಿ ಟೈಮೆಲ್ಲ ಕೂಡ ಸ್ಪೆಂಡ್ ಮಾಡಿ ಅವ್ನು ಫುಲ್ ಜಾಲ್ಗೆಗೆ ಬಂದರೆ ಫುಲ್ ಚಲ್ರೇಗ್ಬಿಡ್ತಾನೆ, ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ಹೂವು ಅಂದ್ಕೊಂಡು ಅವನು ಆಟ ಆಡ್ಕೊಂಡು ಖುಷಿಯಾಗಿದ್ದ. ನಾನು ಕೂಡ ಅದೇ ರೀತಿ ನಾವೇನೋ ಕಾಮಿಡಿ ಮಾಡಿ ಏನೋ ಕೇಳ್ತಾರೆ ಹ್ಞೂ ಅಂತಾನೆ, ಇಲ್ಲ ಹ್ಞೂ ಅಂತಾನೆ ರಿಯಾಕ್ಟ್ ಮಾಡ್ತಿದ್ದ ವಾಪಸ್ಸು. ಸೊ ಹಂಗಾಗಿ ನಮ್ಮ ಅಕ್ಕನೂ ಏನೇನೋ ಹೇಳ್ತಾ ಇದ್ದು ಹಿಂಗೆಲ್ಲ ಮಾಡ್ತಾನೆ ಅಂಗಡಿಯಲ್ಲಿ ಅಂತೆಲ್ಲ ಕೂಡ ಅವನ ಜೊತೆ ಎಲ್ಲ ಕೂಡ ಮಾತಾಡಿ ಅವನ್ನ ಬೆಳಿಗ್ಗೆ ಹೋಗ್ಬಿಟ್ಟು ನಮ್ಮಪ್ಪ ಕರ್ಕೊಂಬಂದರು. ಅದಾದಮೇಲೆ ಜ್ಯೂಸ್ ಕುಡಿದ್ವಿ. ಬನ್ನಿ ಆ ಜ್ಯೂಸ್ ಜೊತೆ ನೋಡಿ. ಇಲ್ಲಿ ಚೆನ್ನಾಯ್ತಾ? ಚಿಕ್ಕಿ ಕುಡಿಸ್ತಲ್ ಬಾ, ಇಲ್ಲಿ ಚಿಕ್ಕಿ ಕುಡಿಸ್ತಲ್ ಬಾ, ಚಿಕ್ಕಿ ಕುಡಿಸ್ತಲ್ ಬಾರ, ಗ್ಲಾಸ್ ಐದು ಬಾರ, ಕುಡಿಸ್ತೀನಿ ಬಾರ. ನೋಡಿ ಇಲ್ಲ ಐತೆ, ಕುಡಿಸ್ತೀನಿ ನಿಜ, ಕುಡಿಸ್ತೀನಿ ಬಾ ಇಲ್ಲಿ. ವೀಡಿಯೋ ಮಾಡ್ಕೊಂಡು ಚಿಕ್ಕಿ ಕುಡಿಸ್ತಲ್ ಬಾ ಇಲ್ಲಿ. ಹಾಂ ಮಾಡು
ಉಯ್ ಹೋಯ್ತು. ಓಹೋ ತಗ. ಅದಾದಮೇಲೆ ಮಟನ್ ಜೊತೆ ತಲೆ ಕರ್ಕಾಲು ತೊಗೊಂಡಿದ್ರಲ್ಲ ಅದನ್ನು ಕೂಡ ನೈಟ್ ಊಟಕ್ಕೆ ಅಷ್ಟೊತ್ತಿಗೆ ಮಾಡಿದ್ವಿ. ಎರಡೂ ಕೂಡ ಕರೆಕ್ಟಾಗಿ ಒಂದೊಂದು ಮಟನ್ ಸಾಂಬಾರು 2 ಟೈಮ್ಗೆ, ತಲೆ ಕರ್ಕಾಲು 1 ಟೈಮ್ಗೆ ಆಗಂಗೆ ತೊಗೊಂಡಿದ್ದು. ಸೊ ಹಂಗಾಗಿ ಇವಾಗ ತಲೆ ಕರ್ಕಾಲು ನೈಟಿಗೆ, ಇದಕ್ಕಷ್ಟೇ ಮುದ್ದೆ ರೈಸ್ ಮಾಡಿದ್ವಿ. ಇದು ಕೂಡ ಸೂಪರಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ಇದು ಕೂಡ ಇಷ್ಟಪಟ್ಟು ತಿಂದ್ವಿ, ನಮ್ಮ ಪಾಪನೂ ಕೂಡ ಎಲ್ಲ ತಿಂದ್ಬಿಟ್ಟು ಅದಾದಮೇಲೆ ವಾಪಸ್ ಅವನ್ನ ಬಿಡೋಕ್ಕೆ ನಾವು ಕೂಡ ಹುಣ್ಸ್ಮಾನಹಳ್ಳಿಗೆ ಹೋದ್ವಿ. ಇಲ್ಲೂ ಕೂಡ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ವಿ ಆರ್ ಈಟಿಂಗ್. ರೈಸ್ ಇತ್ತು, ಮುದ್ದೆ ಇತ್ತು, ಎಲ್ಲ ಇತ್ತು, ಏನೇನು ಬೇಕೋ ಅದೆಲ್ಲ ಕೂಡ ತಿನ್ಬೋದಿತ್ತು. ಈರುಳ್ಳಿ ಸೌತೆಕಾಯಿ ಆರಾಮಾಗಿ ಊಟ ಎಲ್ಲ ಕೂಡ ತಿಂದ್ಬಿಟ್ಟು ನಮ್ಮ ಪಾಪನೂ ಕೂಡ ಹೋಗಿ ಬಿಟ್ಬಿಟ್ಟು ಬರೋಣ. ಅದಾದಮೇಲೆ ಯುಗಾದಿ ವ್ಲಾಗ್ ನಮ್ಮ ಮನೇಲಿ ಈ ರೀತಿ ಇತ್ತು, ನಿಮ್ಮ ಮನೇಲಿ ಯಾವ ರೀತಿ ಇತ್ತು ಅಂತ ಹೇಳಿ, ಸರಿನಾ? ಅಫ್ಕೋರ್ಸ್ ಲೇಟ್ ಆಯಿತು 1 ವೀಕ್, ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ ಅಂತ ಅನ್ಕೋತಾ ಇದ್ದೀನಿ. ಇಷ್ಟೇ ನನ್ನ ಮನೆ ಯುಗಾದಿ ಹಬ್ಬದ ಕತೆ. ಇವಾಗ ನಾವು ನಮ್ಮ ಪಾಪುನ ಬಿಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸಮಯ ಬಂದು 7 ಗಂಟೆ 17 ನಿಮಿಷ ಆಗಿದೆ. ಇವಾಗ ಮನೆಯಿಂದ ಹೋಗ್ತಾ ಇದ್ದೀವಿ. ಸ್ಟಿಲ್ ವೇರ್ ಇನ್ ಚಾಲ್ಗೆ. ಡೈರಿ ನೋಡಿ. ಹಾಯ್ ಮಾಡು ಪಾಪ. ಹಾಯ್ ಮಾಡ್ತೀವಿ, ಬಾಯ್ ಮಾಡ್ತೀವಿ ಇವಾಗ. ಹಾಯ್ ಮಾಡ ಬಡೋ ಬಡ. ಐ ಲವ್ ಜಾಲಿಗೆ. ಐ ಲವ್ ಜಾಲಿಗೆ ನೋಡ್ಸಿದ್ದೀವಿ ಬ್ಯಾಕ್ ಕ್ಯಾಮ್ರಾ ಮಾಡ್ಬಿಟ್ಟು. ಸೊ ಐ ಲವ್ ಜಾಲಿಗೆ ಅದು ಲೈಟ್ ಎಫೆಕ್ಟಿಗೆ ಏನೂ ಕಾಣಿಸ್ತಾ ಇಲ್ಲ ಫೋನಲ್ಲಿ. ನಾನು ಡೇ ಟೈಮ್ದೊಂದು ವೀಡಿಯೋ ಹಾಕ್ತೀನಿ, ಅದನ್ನ ನೋಡ್ಕೊಬಿಡಿ ಓಕೆನಾ? ನಮ್ಮಪ್ಪ ಹಿಂದೆಗಡೆ ಇದ್ದಾಳೆ ನಮ್ಮ ಅಕ್ಕ. ಇದು ನಮ್ಮ ಮುರ್ಕೆರೆ ಏರಿ ವಾಕಿಂಗ್ ಮಾಡೋ ರೋಡ್. ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ್ದು ಅದ್ರ ನೆಕ್ಸ್ಟ್ ನಾನ್ ವೆಜ್ ಫಂಕ್ಷನ್ ಎಲ್ಲ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ. ನಿಮ್ಗೆ ಏನು ಅನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು. ಯಾರನ್ನ ಸಬ್ಸ್ಕ್ರೈಬ್ ಆಗ್ದಿರ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮ ಪಾಪು ಅಂತಿದ್ದಾನೆ, ಅದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿದೆ. ಬಾಯ್ ಮಾಡು ಮುದ್ದು. ಅಮ್ಮ ಪ್ಲೇನ್ ಕಿಸ್ ಕೊಡು, ಅವ್ರಿಗೆ ಎಲ್ಲರಿಗೂ ಪ್ಲೇನ್ ಕಿಸ್ ಕೊಡು. ಬಾಯ್. ಪ್ಲೇನ್ ಕಿಸ್ ಕೊಡ. ಪ್ಲೇನ್ ಕಿಸ್ ಕೊಡುಮ್ಮ. ಕೊಡಲ್ಲ? ಸರಿ ಓಕೆ ಬಾಯ್.